ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಡೆದ ಮಗಳು ವತ್ಸಲ. ಏನಪ್ಪ ಇವಳು ಸ್ಟಾರ್ಟಿಂಗಲ್ಲೇ ತಿಂಡಿ ತೋರಿಸ್ತಾಳೆ ಅಂತ ಅಂದ್ಕೋಬೇಡಿ. ಸೊ ವೀಡಿಯೋನ ಶುರು ಮಾಡ್ತೀವಿ ತಿಂಡಿ ಎಲ್ಲ ಆದಮೇಲೆ. ಸೊ ನಾವು ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಬೇಕಿತ್ತು. ಸೊ ಅದಕ್ಕೆ ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೊರಟ್ವಿ. ಸೊ ನಾನು ಹಣ್ಣುಗಳು ಮತ್ತು ಹೂವು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ನಿಮಗೆ ಈ ದಾರಿ ನೋಡಿದ್ಮೇಲೆ, ಈ ವಿಡಿಯೋಸ್ಗಳು ನೋಡಿದ್ಮೇಲೆ ನಿಮ್ಗೆ ಈ ದೇವಸ್ಥಾನ ಯಾವ್ದು ಗೊತ್ತಾಗಿರ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ. ಸೊ ಅದು ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ. ಸೊ ಬನ್ನಿ ಶುರು ಮಾಡುವ ನಾನು ಎಲ್ಲಿಗೆ ಅಂತ. ಸೊ ಇಲ್ಲಿ ಕಂಡ ತಕ್ಷಣ ಹೇಳಿದರೆ ರೇಣುಕಾಚಾರ್ಯರ ವಿಗ್ರಹ ನೋಡಿದ್ರೆ ಎಸ್, ನಾವು ಹೋಗ್ತಿರೋದು ದುರ್ಗಮ್ಮನವರ ಸನ್ನಿಧಿಗೆ, ಮೂಲ ಸನ್ನಿಧಿಗೆ, ಆ್ಯಂಡ್ ಗುರುಗಿರಿ ಸಿದ್ದೇಶ್ವರರ ಸನ್ನಿಧಿಗೆ. ಸೊ ನೋಡ್ತಿರ್ಬೋದು, ಇದೇ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಇಲ್ಲಿ ಒಂದು ರೀತಿ ಇದು ಒಂಥರ ಫಾರೆಸ್ಟ್ ಅಂತಲೇ ಹೇಳ್ಬೋದು, ಫಾರೆಸ್ಟೇ. ಸೊ ಅಲ್ಲಿ ನೆಲೆಸಿರುವಂಥದ್ದು ನಮ್ಮ ಸ್ವಾಮಿಯವರು. ನೋಡ್ತಿರ್ಬೋದು, ಇದು ಜಾತ್ರೆ ಒಂದು ವೀಡಿಯೋ ತೋರಿಸಿದೆ ನಾನು ಇದನ್ನು. ಸೊ ಅದೇ ತೇರಿದು. ಇಲ್ಲಿ ಪೂರ್ತಿ ಜಾತ್ರೆ ಮಾಡ್ತಾರೆ ಮತ್ತು ನಾಟಕದ ಸೆಟ್ ಆಗ್ತಾರೆ. ಬಟ್ ಇವಾಗೇನು ಇಲ್ಲ, ಎಲ್ಲ ಖಾಲಿ ಇದೆ. ಸೊ ದಟ್ಟ ಕಾಡಿನಲ್ಲಿ ರೋಡ್ ಮಾಡಿಕೊಂಡು ಇಲ್ಲಿ ಜನಗಳು ಎಲ್ಲರೂ ಯಾವಾಗಲೂ ಓಡಾಡೋ ರೀತಿ ವ್ಯವಸ್ಥೆಗಳು ಮಾಡಲಾಗಿದೆ. ಅಂದರೆ ಹೇಳ್ಬೇಕಂದ್ರೆ ಯಾವುದೂ ಫೆಸಿಲಿಟೀಸ್ ಇಲ್ಲದಿರೋಂಥ ಕಡೆ ಇಷ್ಟೊಂದು ಫೆಸಿಲಿಟೀಸ್ ಮಾಡೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಅದರಲ್ಲೂ ಒಬ್ಬ ವ್ಯಕ್ತಿ ಇದನ್ನೆಲ್ಲ ನಡೆಸೋದು ತುಂಬ ಕಷ್ಟ. ನೋಡ್ತಿರ್ಬೋದು, ಆ ಕಡೆ ಎಲ್ಲ ಸೇವೆಗಳು ಮಾಡ್ತಾರೆ. ಯಾಕೆ ಅಂದರೆ ಇವತ್ತು ಅಮ್ಮನವ್ರಿಗೆ ವಿಶೇಷವಾದ ದಿನದ ಕಾರಣ. ಸೊ ಇಲ್ಲಿ ಕೆಲವು ಮರಿಗಳು ಮತ್ತು ಕೋಳಿಗಳು ಮಾಡಿಕೊಂಡು ಸೇವೆಗಳು ಮಾಡ್ಕೊಂಡು ಹೋಗ್ತಾರೆ. ಸೊ ಅಷ್ಟು ಫೆಸಿಲಿಟೀಸ್ ಇಲ್ಲಿದೆ. ಇಲ್ಲಿ ಮೊದಲೇ ಎಂಟ್ರಿಗೆ ಬಂದ ತಕ್ಷಣ ಇಲ್ಲಿ ಒಂದು ಆರ್ಚ್ ಇದೆ. ಆರ್ಚ್ ಮಲ್ಲಿ ಆ ಕಡೆ ಈ ಕಡೆ ಅಂದರೆ ಚಿಕ್ಕದಾಗಿ ಏನಾದರೂ ಫಂಕ್ಷನ್ಗಳು ಮಾಡಲಿಕ್ಕೆ ಸೂಕ್ತವಾದ ಜಾಗ ಇಲ್ಲಿ ಆಗಿದೆ. ಸೊ ವೆಲ್ಕಮ್ ಮಾಡಬೇಕು ಬಂದಾಗಲೇ. ಸೊ ಒಂದು ಈಶ್ವರನ ವಿಗ್ರಹ ಕಾಣುತ್ತೆ. ಸೊ ನೋಡ್ತಿರ್ಬೋದು, ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರು ಹೋಗೋದು. ಇಲ್ಲಿ ಹಾಸು ಬೆಟ್ಟ ಅಂತಂದ್ರೆ ಕಾಸುಗಳಿತ್ತು. ಸೊ ಅದನ್ನೆಲ್ಲ ಡೆಮಾಲಿಷ್ ಮಾಡಿಕೊಂಡು ಇಲ್ಲಿ ಕೆಲವೊಂದಷ್ಟು ರೂಮ್ಗಳನ್ನ ಎಲ್ಲ ಕಟ್ಟಿದ್ದಾರೆ. ಇಲ್ಲಿ ಇದು ಏನಿದೆಯೋ ಕಂಬಿಗಳು, ಯಾವುದೇ ರೀತಿ ಕಂಬಿಗಳಿರಲಿಲ್ಲ ಫ್ರೆಂಡ್ಸ್ ಫಸ್ಟು. ಆದ್ರೂ ಬೆಟ್ಟ ಹತ್ತಿದ್ವಿ. ಅವಾಗೊಂದು ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಈ ಥರ ಏನಿರಲಿಲ್ಲ. ಮತ್ತು ಮುಂದೆ ಹೋದಂಗೆ ಸ್ವಲ್ಪ ಇವಾಗ ನಮಗೆ ಇವಾಗ ಪ್ರೆಸೆಂಟ್ ಮೆಟ್ಲುಗಳಿದ್ದಾವೆ. ಬಟ್ ಅವಾಗ ಮೆಟ್ಲು ಕೂಡ ಇರಲಿಲ್ಲ, ಏನೂ ಇರಲಿಲ್ಲ. ಆವಾಗಲೇ ಚೆನ್ನಾಗಿ ನಡೀತಾ ಇದ್ವಿ. ಬಟ್ ಇವಾಗೆಲ್ಲ ಇದ್ದು ನಡೆಯೋಕ್ಕಾಗ್ತಿಲ್ಲ, ಯಾಕೆಂದರೆ ಸ್ವಲ್ಪ ದೊಡ್ಡ ಏಜ್ ಆಗ್ತಾ ಬಂತು. ಸೊ ಹಾಗಾಗಿ ಸುಸ್ತು. ಬಟ್ ಆವಾಗೊಂಥರ ಖುಷಿ ಇತ್ತು, ಬೆಟ್ಟ ಹತ್ತೋದಂದರೆ ಚೆನ್ನಾಗಿ ಹತ್ಬಿಡ್ತಿದ್ವಿ. ಸೊ ಏಜ್ ಆಗ್ತಾ ಬಂದು ನನಗೇನು 40 ಆಗಿಲ್ಲ ಫ್ರೆಂಡ್ಸ್, ಇನ್ನು 26. ಸೊ ಕೆಲವ್ರು ಏಜ್ ಹೇಳಲ್ಲ, ಬಟ್ ನಾನು ಹೇಳ್ಕೊತಿದ್ದೀನಿ, ಅದರಲ್ಲೇನಂತೆ ಬಿಡಿ ಗುರು. ಸೊ ಇಲ್ಲಿ ಮೆಟ್ಲುಗಳೆಲ್ಲ ಹಾಕಿದ್ದಾರೆ. ಇದನ್ನೆಲ್ಲ ನಡೆಸ್ತಿರೋ ಅಂಥವ್ರು ಒಬ್ಬರೇ. ಅಂದರೆ ಆಳುಗಳು ಕರ್ಕೊಂಬಂದು ಅವ್ರನ್ನೆಲ್ಲ ಹಿಡ್ಕೊಂಬಂದು ಮಾಡೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಸೊ ಯಾವುದೇ ನಮ್ಮ ಊರುಗಳನ್ನಾಗಲಿ ಯಾವುದೇ ರಸೀದಿಗಳನ್ನ ಹಾಕ್ತೇನೆ, ಯಾವುದೇ ಅಮೌಂಟ್ ಹಾಕ್ತೇನೆ, ಇಷ್ಟು ಈ ಬೆಟ್ಟಲ್ಲಿ ಸೌಕರ್ಯಗಳು ನೀಡಿದ್ದಾರೆ ಅವರೇ ಡಾಕ್ಟರ್ ರುದ್ರಾರಾಧ್ಯರು ಅಂತ. ಸೊ ರುದ್ರಶೈನವರು ಅಂತಲೂ ಕರೀತಾರೆ. ಸೊ ಅವರು ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಒಬ್ಬ ವ್ಯಕ್ತಿ ಇಷ್ಟೊಂದು ಮಾಡ್ತಾರೆ ಅಂದರೆ ಅದು ಸುಲಭವಾದ ವಿಚಾರ ಅಲ್ಲ. ಯಾಕಂದರೆ ಒಂದು ಕಡೆ ಯಾರೂ ಬರೋಲ್ಲ. ಸೊ ಇದು ಸ್ಟಾರ್ಟಿಂಗಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಕಾಣಿಸುತ್ತೆ. ಸೊ ಅದು ತಾನಾಗೇ ಮೂಡಿರುವಂಥದ್ದು ಮೂಲ ಸನ್ನಿಧಿಗಳು. ಸೊ ಇಲ್ಲಿ ಗಣೇಶನ ಪುಟ್ಟ ದೇವಸ್ಥಾನ ಇದೆ. ಅಂದರೆ ಎಲ್ಲ ಮುಂಚೆ ಕಲ್ಲಿನಲ್ಲಿ ಕಟ್ಟಿರುವಂಥದ್ದು ಚಿಕ್ಕ ಗುಡಿಗಳು. ಇವೆಲ್ಲ ತುಂಬ ಮೆಮೊರೇಬಲ್ಲು. ಇದು ಅಷ್ಟೇ, ಒಂದು ಹೊಂಡ ಅದಾಗೆ ಪ್ರಕೃತಿದತ್ತವಾಗಿ ಆಗಿರುವಂಥದ್ದು. ಯಾವುದೇ ರೀತಿ ಜನಗಳು ಕಟ್ಟಿಸಿ ಮಾಡಿರೋಂಥದ್ದಲ್ಲ. ಏನಂತ ನೋಡಲಿಕ್ಕೆ ಕಣ್ಣಿಗೆ ರಮಣೀಯವಾದ ಅನ್ಸುತ್ತೆ. ನೋಡ್ತಿರ್ಬೋದು, ಇಲ್ಲಿ ಯಾರು ನೀರೋದಿಲ್ಲ ಗುರು. ಇಷ್ಟು ಬಿಸಿಲಲ್ಲಿ ಬೆಂಗಾಡು ಬೇಸಿಗೆ ಅನ್ನೋ ಟೈಮಲ್ಲಿ ಹಚ್ಚ ಹಸಿರಾಗಿ ಬೆಳೆದು ಕಾಣ್ತಿದ್ದಾವೆ ಈ ಕಾಡಿನಲ್ಲಿ. ಅದೇ ಒಂಥರ ದೈವಲೀಲೆ ಅಂತ ಹೇಳೋದು. ಸೊ ನಾವೀಗ ನಮ್ಮ ಸ್ಪಾಟ್ಗೆ ಹೋಗ್ತಿದ್ದೀವಿ. ನಮ್ಮ ಸ್ಪಾಟ್ ಏನಂದರೆ, ನಾನಿಲ್ಲಿ ಇವತ್ತು ಪೊಂಗಲ್ ಮತ್ತು ಆರತಿ ಮಾಡ್ತಿದ್ದೀವಿ. ನಾನ್ ವೆಜ್ ಮಾಡ್ತೀನಿ. ನಾನ್ ವೆಜ್ಜು ಇವತ್ತು 8 ದಿನಕ್ಕೆ ಒಂದು ವಾರದಲ್ಲಿ ನಡೀತೈತೆ. ಯಾಕೆಂದರೆ ನಮ್ಮ ಊರಿನಲ್ಲಿ ಇನ್ನು ಒಂದು ವಾರದಲ್ಲಿ ಬಾನ ಇದೆ. ಸೊ ಆ ಬಾನದಲ್ಲಿ ಈ ಎಲ್ಲ ಮಾಡಬೇಕು.
ಸೊ ಅವಾಗೆಲ್ಲ ಮಾಡಲಿಕ್ಕಾಗಲ್ಲ, ಬಂದು ಮನೇಲಿ ಕೆಲಸಗಳು ನೆಂಟರುಗಳು ಬಿಟ್ಟು ಇವೆಲ್ಲ ಮಾಡೋಕ್ಕೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಮುಂಚೆನೇ ಮಾಡ್ತಾಯಿದ್ದೀವಿ. ಸೊ ಈ ಬೆಟ್ಟ ಹತ್ತಿದ್ದು ನಮ್ಮ ಮನೆಯವ್ರು ಸುಸ್ತಾಗೋದ್ರು, ಅದಕ್ಕೆ ಒಂದು ಬಾಟ್ಲ್ ನೀರು ತೊಗೊಂಡು ಕುಡಿತಿದ್ದಾರೆ. ನೋಡ್ತಾ ಇರ್ಬೋದು ನಾವು ಒತ್ತದಕ್ಕೆ ಎಷ್ಟು ಕಷ್ಟಪಟ್ಟರೆ ಇದನ್ನೆಲ್ಲ ಕೆಲಸ ಮಾಡೋಕ್ಕೆ ನಾವು ದುಡ್ಡು ಕೊಡ್ತೀವಿ, ಕೂಲಿ ಕೆಲಸ ಮಾಡಿಸ್ತೀವಿ ಅನ್ನೋದಕ್ಕಿಂತನೂ ಅವ್ರು ಮಾಡ್ತಾರಲ್ಲ ಇಷ್ಟು ಬಿಸಿಲಲ್ಲಿ ಈ ಕೆಲಸಗಳನ್ನ, ಅವ್ರಿಗೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು. ಎಷ್ಟು ಬೆಟ್ಟದ ಮೇಕೆ ತಂದು ಅವನ್ನೆಲ್ಲ ಹಾಕ್ಕೊಂಡು ಕೆಲಸ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ ಫ್ರೆಂಡ್ಸ್. ಸೊ ಬನ್ನಿ ನಾನು ಏನು ಮಾಡಬೇಕು ಏನು ಮಾಡೋದಕ್ಕೆ ಏನೇನು ತಂದಿದ್ದೀನಿ ಅಂತ ಹೇಳ್ತೀನಿ. ಸೊ ನಾನು ಫಸ್ಟು ಆರತಿ ಮಾಡ್ಕೋಬೇಕಿತ್ತು. ಆರತಿಗೆ ಬೆಲ್ಲದ ಪಾಕ ಇಡಬೇಕಿತ್ತು. ಸೊ ಬೆಲ್ಲ ಆರತಿ ಹಿಟ್ಟನ್ನು ನಾನು ಮನೇಲೇ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೆ. ಸೊ ನಾನು ಅದಕ್ಕೆ ಕಡಲೆ ಮತ್ತು ಎಳ್ಳನ್ನು ಬಳಸಿದ್ದೆ. ಸೊ ಎಳ್ಳಂದೇ ಮಾಡ್ಬೇಕು ಅಂದ್ಕೊಂಡಿದ್ದು, ಬಟ್ ಈ ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ ಎಳ್ಳನ್ನ. ಸೊ ಅದಕ್ಕೆ ಕಡಲೆ ಮತ್ತು ಎಳ್ಳು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಬಂದಿದ್ದೆ. ಸೊ ಈಗ ಅದಕ್ಕೆ ಕಾಯಿ ಬೇಕಿತ್ತು, ಕಾಯಿ ತುರ್ಕೊಂಬರೋಣ ಅಂತ ಗುಡಿ ಹತ್ರ ಎಲ್ಲಿಗೆ ಮಣಿಸ್ಕೊಂಡು ಅಂತ ಹೋಗ್ತಿದ್ದೆ. ಸೊ ಇಲ್ಲಿ ಕಪ್ಪುದು ಇದ್ಲು ಕಾಣ್ತು, ಅದೇನೆಂದರೆ 7 ಎಡೆ ಸ್ವಲ್ಪ ಏನು ಎಡೆಗೆ ಹಾಕೋಕ್ಕೆ ಮಾಡುವಂಥದ್ದು ಅವಾಗ ಜಾತ್ರೆಯಲ್ಲಿ. ಸೊ ಇಲ್ಲಿ ಅರ್ಚಕರಿಗೂ ಇರುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಯಾವಾಗ ಬೇಕಾದರೂ ಬಂದು ದರ್ಶನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಸೊ ಆ ಫೆಸಿಲಿಟೀಸ್ ಇಲ್ಲಿದೆ. ಸೊ ಆ ಅರ್ಚಕರು ಇಲ್ಲೇ ತಂಗಿರ್ತವ್ರೆ ಯಾವಾಗ್ಲೂ. ಸೊ ಆ ಏಳಿಗೆ ಮನೆ ಇಸ್ಕೊಂಡು ನಾನು ಕಾಯಿ ತುರ್ಕೊಂಡು ಮತ್ತು ಅಕ್ಕಿ ತೊಳಿಲಿಕ್ಕೆಲ್ಲ ನೀರು ಬೇಕಿತ್ತು. ಸೊ ಅಲ್ಲಿ ಮೊದಲು ಒಲೆ ಪೂಜೆ ಮಾಡಬೇಕಿತ್ತು. ಸೊ ನಮ್ಮ ಮನೆಯಲ್ಲೇ ಸೌದೆ ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ಒಲೆ ಹಚ್ಚಕ್ಕೆ ರೆಡಿ ಇದ್ದರು. ಸೊ ನಾನು ಹೆಂಗಾರಾಗಲಿ ಅಂದರೆ ನಮ್ಮ ಹಿಂದೂ ಸಂಸ್ಕೃತಿಲಿ ಫಸ್ಟು ಪ್ರತಿದಿನ ಅಡುಗೆ ಮಾಡಬೇಕಾದ್ರೆ ಒಲೆಗೆ ಒರೆಸಿ ಕುಂಕುಮ ಇಟ್ಟು ಮಾಡ್ತಾರೆ. ಅದರಲ್ಲಿ ದೇವರು ಪ್ರಸಾದ ಮಾಡ್ತಿದ್ದೀವಿ. ಸೊ ನೀಟಾಗಿ ಮಾಡಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಹಾಕೋ ಅಂದ್ಕೊಂಡೆ. ಯಾರು ತಪ್ಪು ತಿಳ್ಕೊಬೇಡಿ ಮೇಲೆ ಒಲೆ ನೀರೋದ್ಬಿಟ್ಲು ಅಂತ. ಸೊ ನಾನು ಬರೀ ಕಲ್ಲಿಗೆ ಮಾತ್ರ ಹಾಕಿದ್ದು, ಸೌದೆ ಮೇಲೆಲ್ಲ ಫ್ರೆಂಡ್ಸ್. ನಮ್ಮ ಮನೆಯವ್ರ ಪಾಪ ಕಷ್ಟ ಬಿದ್ದು ಹುಡ್ಕೊಂಬಂದರೆ ಅದಕ್ಕೆ ತೊಂದರೆ ಕೊಡಲಿ. ಸೊ ಅವ್ರು ಒಲೆನ ಹಚ್ಚಿದ್ರು. ಸೊ ನಾನು ಇದ್ಯಾಕೆ ಹಿಂಗೆ ಮುನ್ನೊತ್ತಡ ಅಂತ ಅಂದ್ಕೊಬೇಡಿ. ಸೊ ಹೊರಗಡೆ ಕೆಲಸ ಒಲೆ ಹೊತ್ತಾಗ ಜಾಸ್ತಿ ಕಪ್ಪಾಗುತ್ತೆ ಪಾತ್ರೆ. ಸೊ ಕಪ್ಪಾದಾಗ ಬೇಗ ತೊಳಿಲಿಕ್ಕೆ ಹೆಲ್ಪ್ ಆಗೋದು. ಕಪ್ಪು ಹೋಗ್ಬೇಕಂದ್ರೆ ಈ ಥರ ಬೂದಿನೋ ಮಣ್ಣು ಹಚ್ಚಿದ್ರೆ ಬೇಗನೆ ಹೋಗುತ್ತೆ. ಒಂದು ಟ್ರಿಕ್ಸು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಗೊತ್ತಿತ್ತು ಮುಂಚೆನೇ ಅಂತ, ಗೊತ್ತಿದ್ದರೆ ಇದನ್ನು ಫಾಲೋ ಮಾಡ್ಕೊಳ್ಳಿ. ಯಾರಿಗೆಲ್ಲ ಗೊತ್ತಿತ್ತು ಇದು ಈ ಟ್ರಿಕ್ಸ್ ಕಮೆಂಟ್ ಮಾಡಿ ಪ್ಲೀಸ್. ಸೊ ನಾನು ಒಲೆನ ಹಚ್ಕೊಂಡೆ. ಸೊ ಇದಕ್ಕೆ ನಾನೀಗ ಆರತಿ ಮಾಡ್ಕೊಡ್ಬೇಕಿತ್ತು ಫಸ್ಟು. ಸೊ ಅದಕ್ಕೆ ಬೆಲ್ಲದ ಪಾಕ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೆಲ್ಲನ ಫಸ್ಟ್ ಕೆಚ್ಕೋಬೇಕಲ್ವಾ. ಸೊ ಕೆಚ್ಕೊಂಡಾಗ ನನ್ನ ಹತ್ರ ಒಂದು ಬೆಸ್ಟ್ ಆಯುಧ ಇದೆ, ಅದೇನಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಒಂದು 3/4 kg ಆರತಿ ಇಟ್ಟಿಟ್ಟು ಅದಕ್ಕೆ ಒಂದು 7ರಿಂದ 8 ಬೆಲ್ಲ ತಗೊಂಡು ಬೆಲ್ಲ ತಗೊಂಡು. ಸೊ ಇದೇ ಬೆಸ್ಟ್ ಆಯುಧ ನನಗೆ ಸದ್ಯಕ್ಕೆ ಸಿಕ್ಕಿದ್ದು. ಸೊ ಈ ಕಾಯಿಂದ ನಾನು ಬೆಲ್ಲನ ಪುಡಿ ಮಾಡಾಕ್ಬಿಟ್ಟೆ. ಸೊ ಒಂದು ಹಂತಕ್ಕೆ ಪುಡಿ ಆಯಿತು, ಆದರೆ ನಾನು ಬೆಟ್ಟ ಪುಡಿ ಮಾಡೋಕ್ತಿಲ್ಲ. ಸೊ ಬೆಲ್ಲನ ಪುಡಿ ಮಾಡಿಕೊಂಡು ಪಾಕಕ್ಕೆ ಇಟ್ಕೊಂಡೆ. ಸೊ ಪಾಕ ಅಂದರೆ ಬೆಲ್ಲ ಕರಗಬೇಕು. ಸೊ ಬೆಲ್ಲ ಕರ್ಗೋತಕ್ಕ ನಾನು ವೆಯ್ಟ್ ಮಾಡಬೇಕಿತ್ತು. ಸೊ ಅಷ್ಟೊತ್ತಿಗೆ ನಾನು ಸ್ವಲ್ಪ ಅಕ್ಕಿ ತೊಳ್ಕೊಂಬಂದ್ಬಿಡೋಣ ಬೆಲ್ಲ ಕರಗೋ ಹೊತ್ತಿಗೆ ಅಂತ ಹೇಳಿ ಅಕ್ಕಿ ತೊಳೆಯೋಕ್ಕೆ ಅಂತ ಹೊರಟೆ. ದಟ್ ಮೀನ್ ಒಂದರಲ್ಲ, ಅಲ್ಲಿ ಸಪ್ರೇಟು ಇದನ್ನೇನು ಸಿಂಟೆಕ್ಸ್ ಇಟ್ಟಿದ್ದಾರೆ. ಸೊ ಅಲ್ಲಿ ನಲ್ಲಿಲಿ ಇಟ್ಕೊಂಡು ತೊಳ್ಕೊಂಡು ಬಂದಿದ್ದು ಅಕ್ಕಿನ. ಸೊ 3 ಸಲ ತೊಳೆದ್ಬಿಟ್ಟು, ಯಾಕೆಂದರೆ ನೋಡ್ತಿರ್ಬೋದು ನಮ್ಮ ಕಡೆ ಹೆಂಗೆ ಅಕ್ಕಿ ಸಿಗ್ತದೆ ಅಂತ. ಕ್ಲೀನ್ ಮಾಡ್ಕೊಂಡಿದ್ರು ಗಲೀಜಿದ್ದೇ ಇರುತ್ತೆ. ಸೊ ಹಂಗಾಗಿ ನಾನು 3-4 ಸತಿ ತೊಳಿಬೇಕು. ಸೊ 3 ಸಲ ತೊಳೆದೆ ಸದ್ಯಕ್ಕೆ, ಆದರೂ ಗಲೀಜು ಹೋಗ್ತಾನೆ ಇತ್ತು. ಈ ಅಕ್ಕಿ ರೈಸ್ ವಾಟರ್ ತುಂಬ ಉಪಯುಕ್ತವಾದ್ದು ಹೇಳ್ಬೇಕಂದ್ರೆ ಒಳ್ಳೆ ಔಷಧಿ ಗುಣ ಇದೆ. ಸೊ ಅದ್ರ ಬಗ್ಗೆ ನಾನು ನಿಜ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈಗ ನಾನು ಸದ್ಯಕ್ಕೆ ಈಗ ಪೊಂಗಲ್ ಮಾಡಬೇಕು, ಅದಕ್ಕೆ ಹೋಗುವ ಬನ್ನಿ ಫ್ರೆಂಡ್ಸ್. ಸೊ ನೋಡ್ತಿರ್ಬೋದು ಬೆಲ್ಲ ಕರಗಿತ್ತು. ಆದ್ರೆ ನನ್ನ ಕಾಯಿಗೆ ಕೆಲವೊಂದು ಬೆಲ್ಲಗಳು ಹಚ್ಚು ಹಂಗೆ ಇತ್ತು, ಕಾಣ್ತಿದೆ ಅನಿಸುತ್ತೆ ನಿಮಗೂ. ಸೊ ನಾನು ಎಷ್ಟು ಪವರ್ಫುಲ್ ಇದೆ ಅಂತ ಗೊತ್ತಾಗುತ್ತಲ್ವ, ಬೇಜಾರು ಬೈಕೋಬೇಡಿ. ಸೊ ಬೆಲ್ಲ ಪಾಕ ರೆಡಿ ಆಗ್ತಾಯಿತ್ತು. ಅಷ್ಟೊತ್ತಿಗೆ ನಾನು ಅಕ್ಕಿ ತೊಳೆದಿದ್ದೆಲ್ಲ ರೆಡಿ ಇತ್ತು. ಸೊ ಏನು ಕಾಯಿ ಮತ್ತು ಕಡಲೆ ಹಿಟ್ಟನ್ನು ಒಂದು ಕಡೆ ಸುರ್ಕೊಂಡು ಬೆಲ್ಲ ಕರಗೋ ಅಷ್ಟೊತ್ತಿಗೆ ಒಂದು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಮಿಕ್ಸ್ ಕಾಯಿ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡ್ತಿರ್ಬೋದು ಕಡಲೆ ಮತ್ತು ಕಾಯಿನೆರಡು ಮಿಕ್ಸ್ ಮಾಡಿಕೊಂಡ್ರೆ, ಅಂದರೆ ಒಂದು ಕಡೆ ಹಾಕೋ ಬೆಲ್ಲದ ಪಾಕ ಆದಮೇಲೆ ಒಂದು ಕಡೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೇಳಿ ಅಷ್ಟೇ, ಗಂಟು ಬೀಳಬಾರ್ದು ಅಂತ. ಸೊ ಆರತಿ ಬೆಲ್ಲದ ಪಾಕ ಹಾಕ್ಕೊಂಡು ಆರತಿನೂ ರೆಡಿ ಆಯಿತು ನಂದು. ಸೊ
ಆ ಮಾತುಗಳಲ್ಲೇ ಮುಗಿಸ್ಕೊಂಬಿಟ್ಟೆ. ಸೊ ಆರತಿಗೆ ಇಲ್ಲೇ ಈ ಥರ ಕನಗಲು ಹೂ ಕೂಡ ಸಿಗ್ತವೆ. ಸೊ ಅದಕ್ಕೆ ಈ ಥರ ಎಲೆಗಳಿಗೆ ವೀಳ್ಯದೆಲೆಗೆ ಕಡ್ಡಿ ಸಿಕ್ಕಿಸ್ಕೊಂಡು ಈ ಥರ ನಮ್ಮ ಕಡೆ ಈ ಥರ ಆರತಿಗೆ ಅಲಂಕಾರ ಮಾಡ್ತಾರೆ. ನಿಮ್ಮ ಕಡೆ ಯಾವ ರೀತಿ ಅಲಂಕಾರ ಮಾಡ್ತಾರೆ ಅಂತ ಪ್ರತಿಯೊಂದನ್ನು ಕಮೆಂಟ್ ಮಾಡಿ. ಈ ರೀತಿ ಗೊತ್ತಾಗೋದ್ರಿಂದ ಒಬ್ಬೊಬ್ಬರು ಒಂದೊಂದು ಕಡೆ ಕಲ್ಚರ್ ಹೇಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಅವರವರ ಸಂಪ್ರದಾಯ ಅವ್ರವ್ರಿಗೆ ಖುಷಿ. ಸೊ ನಮ್ಮ ಸಂಪ್ರದಾಯ ಹೇಗಿತ್ತು, ನಿಮ್ಮ ಸಂಪ್ರದಾಯ ಹೇಗಿದೆ ಅಂತ ತಿಳಿಸ್ಬೇಕಲ್ವಾ ಫ್ರೆಂಡ್ಸ್. ಸೊ ಅದಕ್ಕೆ ನನ್ನ ಆರತಿ ರೆಡಿ ಆಯಿತು. ಇನ್ನು ಪೊಂಗಲ್ಗೆ ನಮ್ಮ ಮನೆಯವರು ಅನ್ನ ಬಸಿತಾಯಿದ್ರು. ಸೊ ಈ ಪೊಂಗಲ್ಗೆ ಸ್ವಲ್ಪ ಗಂಜಿ ಬಿಟ್ಟೇ ಇರ್ತೀವಿ, ಯಾಕೆಂದರೆ ಪಾಯಸಕ್ಕೆ ಸ್ವಲ್ಪ ಕಾಯಿ ಮತ್ತು ಬೆಲ್ಲ ಕರಗಬೇಕಲ್ವ. ಸೊ ಹಂಗಾಗಿ ಇಲ್ಲ ತಡೆ ಹಿಡಿದ್ಬಿಡುತ್ತೆ, ಬಸಿದೋಗ್ಬಿಡುತ್ತೆ. ಸ್ವಲ್ಪ ಗಂಜಿ ಬಿಟ್ಟು ಬಸ್ತಿದ್ವಿ. ಅದಕ್ಕೀಗ ಬೆಲ್ಲ ಮತ್ತು ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮಾಗಿಸಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಹಾಲು ತಂದರೆ ಚೆನ್ನಾಗಿರೋದು, ಬಟ್ ಹಾಲು ಫ್ರೆಶ್ ಇರಲಿಲ್ಲ. ಸೊ ಹಂಗಾಗಿ ನಾನು ಹಾಲು ತರಲಿಲ್ಲ. ಸೊ ಬೆಲ್ಲ ಮತ್ತು ಕಾಯಿನ ಮಾಗಿಸ್ಬೇಕು ಸ್ವಲ್ಪ ಹೊತ್ತು ಬಿಸಿಲಿ. ಸೊ ಮಾಗಿಸಿ ಆದಮೇಲೆ ಪೊಂಗಲ್ ಈಸ್ ಕ್ಲಿಯರ್. ಸೊ ಇಲ್ಲಿ ನೋಡ್ತಿರ್ಬೋದು, ಪೊಂಗಲ್ ರೆಡಿ ಆದಮೇಲೆ ನಾನು ಪೂಜೆ ಮಾಡಿಸುವ. ಇಲ್ಲಿ ನಾವು ಮಾಡಿದ್ದ ಯಾವುದೇ ರೀತಿ ಅಡುಗೆನ ಅಂದರೆ ಒಲೆಯಲ್ಲಿ ಬೇಯಿಸಿದ ಇಡೋದಿಲ್ಲ. ಸೊ ಹಂಗೆ ನಾನು ಆರತಿ ಮಾಡ್ಕೊಂಡಿದ್ದೆ ಇಲ್ಲಿ. ಸೊ ಇಲ್ಲೂ ಸಿದ್ದಪ್ಪನ ಹತ್ರ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ದುರ್ಗಮ್ಮನವ್ರ ಹತ್ರ. ಸೊ ಅಲ್ಲಿ ಆರತಿ ಮಾಡಿ ಆಯಿತು. ಇಲ್ಲಿ ಒಂದು ದೊಡ್ಡೆಡೆ ಕಲ್ಲಿದೆ. ಇಲ್ಲಿ ಕೂಡ ದೊಡ್ಡೆಡೆ ರೀತಿ ಇಲ್ಲಿ ಒಂದು ಬೇರೆ ರೀತಿ ಎಡೆ ಹಾಕ್ತಾರೆ ಅಲ್ಲಿ. ಸೊ ಇಲ್ಲಿ ಪುಣ್ಯಾತ್ಮರು 7 ಮರಿಗೂ ಹಿಡ್ಕೊಂಬಂದಿದ್ರು. ಇವರು 7 ಮರಿ ಸೇವೆ ಮಾಡ್ತಾರಂತೆ. ಸೊ ನಾವು ನಿಮ್ಗೆ ಅವಾಗಲೇ ಹೇಳಿದೆ ಸೇವೆಗಳು ನಡೀತವೆ ಅಂತ. ಸೊ ಇದಕ್ಕೆ ಈ ದಾರಿಲಾಸ್ ಬರಬೇಕು, ಈ ದುರ್ಗಮ್ಮನ ಸೇವೆ ಮಾಡಲಿಕ್ಕೆ ದುರ್ಗಿ ಹುಳು ಅಂತ ಮಾಡ್ತಾರೆ. ಸೊ ನೆಕ್ಸ್ಟು ನಾನು ಬಂದಿದ್ದೆ ಶಿವಪ್ಪನ ಹತ್ರ ಎಡೆ ಎಲ್ಲ ಇಟ್ಬಿಟ್ಟು ಗಣೇಶನಿಗೂ ಎಡೆ ಇಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಸೊ ನಮ್ಮ ಮನೆಯವರು 6 ದಿನ ತಿನ್ನೋಕೆ ಕೊಟ್ಟೆ, ಚೆನ್ನಾಗಿದೆ ಟೇಸ್ಟು ಅಂತಂದರು. ಸೊ ನಮ್ಮ ಪೂಜೆ ಎಲ್ಲ ಮುಗೀತು, ದೇವ್ರಿಗೆ ಎಡೆನೂ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಮತ್ತೆ ಸಾಕಾಗ್ಬಿಟ್ಟು ಸುಸ್ತಾಗಿ ಬೇಕಾದ್ರೂ ಕುಡಿದ್ರು, ಹೊರಟಾಗಳು ನೀರು ಕುಡಿದ್ರು. ಸೊ ಈ ನೋಡ್ತಿರ್ಬೋದು ಈ ಕಲ್ಲುಗಳು, ಇದಕ್ಕೆ ತುಂಬ ಹಿನ್ನೆಲೆಗಳು ಕಥೆಗಳಿದ್ದಾವೆ ಫ್ರೆಂಡ್ಸ್. ನಮ್ಮ ಚಿಕ್ಕ ಹುಡುಗಿರೋದಿದ್ದಾಗ ತುಂಬ ಒಳ್ಳೊಳ್ಳೆ ಕಥೆಗಳು ಹೇಳೋರು. ಏನಂದರೆ ಇಲ್ಲಿ ನಿಧಿ ಇದೆ, ಈ ನಿಧಿಗೆ ಕಾಯ್ಕೊಂಡು 7 ಸರ್ಪ ಇದೆ. ಸೊ ಅದರೊಳಗಡೆ ನಿಧಿ ಕಲ್ಲಿದು ಅಂತೆಲ್ಲ ಹೇಳಿದರು. ಆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಅವಾಗ ನಂಬ್ತಿದ್ವಿ ನಾವು. ಸೊ ಅದು ನಿಜ ಗೊತ್ತಿಲ್ಲ ಇದೆಯೋ ಇಲ್ಲವೋ ಅಂತ. ದೈವಿ ಸ್ವರೂಪ ಇದ್ದರೂ ಇರ್ಬೋದು, ಯಾವುದೂ ಸುಳ್ಳು ಅಂತ ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಸೊ ನೋಡ್ತಿರ್ಬೋದು ಇಲ್ಲಿ ಹೊಂಡಕ್ಕೆ ನೀರು ಹೋಗ್ತಿದ್ದಾವೆ. ಈ ಬೆಟ್ಟದ ಮೇಕೆ ನೀರು ತಂದಿರೋಂಥದ್ದು ಒಂಥರ ಭಗೀರಥ ಅಂತಲೇ ಹೇಳ್ಬೋದು ರುದ್ರಶೈನವ್ರನ್ನ. ಅಂದರೆ ಯಾವುದೂ ಅಷ್ಟು ಸುಲಭ ಅಲ್ಲ ಒಬ್ಬರು ಮಾಡೋ ಅಂಥದ್ದು. ಒಂದು ವ್ಯಕ್ತಿನ ಮನೆಯಲ್ಲಿ ಮಾಡಿಸೋದು ಕೆಲಸನ ಅಂದರೆ ತುಂಬ ಕಷ್ಟ. ಅದರಾಗಿ ಈ ಒಂದು ಊರಲ್ಲಿ ಮಾಡಿಸೋದು ಇನ್ನೂ ಕಷ್ಟಗಳು. ಸೊ ಅಂಥದ್ದು ಮಾಡ್ತಾರೆ ಅಂದರೆ ನಿಜ ಗ್ರೇಟ್ ಅನಿಸುತ್ತೆ. ನೋಡ್ತಿರ್ಬೋದು ಈ ಎಲ್ಲ ಹೆಂಗೆ ಕಾಣ್ತಿದೆ ವೈಬ್ಸ್ ಅಂದರೆ ಚಿಕ್ಕದಾಗಿ ಕಾಣ್ತಿದೆ ನಮ್ಮ ಊರು, ನಮ್ಮ ಹಳ್ಳಿ, ನಮ್ಮ ಕೆರೆಗಳು. ಮೇಲಿಂದ ನೋಡಿದ್ರೆ ಅಂದರೆ ಇದಕ್ಕಿಂತ ದೊಡ್ಡದು ಇರ್ಬೋದು, ಬಟ್ ನಮ್ಮ ಕಣ್ಣಿಗೆ ಕಾಣೋದು ನಮಗೆ ಹತ್ರ ಇರೋದನ್ನೇ ನಾವು ಖುಷಿ ಪಡಬೇಕಲ್ವ. ಕಾಣ್ದಕ್ಕೆ ಕಂಬಲ್ಸೋದಕ್ಕಿಂತ ಕಾಣೋದನ್ನೇ ಖುಷಿ ಪಡೋದು ತುಂಬ ಒಳ್ಳೆಯ ಅಭ್ಯಾಸ ಅನಿಸುತ್ತೆ. ಎಲ್ಲೋ ಇರೋದನ್ನು ಆಸೆ ಪಟ್ಕೊಂಡು ಇರೋದನ್ನು ಕಳ್ಕೊಳೋದಕ್ಕಿಂತ ಇದ್ದಿದ್ದನ್ನೇ ಆನಂದಿಸೋದು ಬುದ್ಧಿವಂತರ ಲಕ್ಷಣ. ಸೊ ನನ್ನ ಅನಿಸಿಕೆನ ನಾನು ತಿಳಿಸ್ತಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಏನಿರ್ಬೋದು, ಇದಕ್ಕೆ ಪ್ರತ್ಯುತ್ತರ ಏನಿರ್ಬೋದು ಕಮೆಂಟ್ ಮಾಡಿ. ಸೊ ನಮ್ಮ ಮನೆಯವ್ರ ಹಿಂದೆ ಹೆಜ್ಜೆ ಹಾಕ್ತಾಯಿದ್ದೆ. ಸೊ ಯಾಕೆ ಸಪ್ತಪದಿ ತುಳಿದಿಲ್ವಾ ಅಂದ್ಕೋಬೇಡಿ. ಸಪ್ತಪದಿ ತುಳಿದ್ರ ಜೊತೆ ಅವರ ಹಿಂದೆ ಹೆಜ್ಜೆ ಇಡೋದು ಒಂಥರ ಖುಷಿ ವಿಷಯ ಅನಿಸುತ್ತೆ. ಅದು ಅವನವ್ರ ಸನ್ನಿಧಿಲಿ ಈ ಥರ ಹೆಜ್ಜೆ ಹಿಡಿದು ಇನ್ನೂ ಥರ ಖುಷಿ ವಿಷಯ. ಸೊ ಅದನ್ನು ನಾನು ಪಾಲಿಸ್ತಾ ಇದ್ದೆ. ಸೊ ಅವ್ರ ಜೊತೆ ಹೋಗ್ತಾ ಅವರು ಹೇಳಿದ ಮಾತುಗಳು ಕೇಳ್ತಾ ಸೊ ಹೋಗ್ತಾಯಿದ್ವಿ. ನೋಡ್ತಿರ್ಬೋದು ಕೆಲವೊಂದಷ್ಟು ಕೆಲಸಗಳು ನಡೀತಿದ್ದಾವೆ. ಇಲ್ಲೆಲ್ಲ ಚೀಲಗಳು ಹಾಕಿದ್ದಾರೆ ಮತ್ತು ಸಿಮೆಂಟ್ ಕಾಮಗಾರಿ ನಡೆದಿದೆ. ಸೊ ಖರ್ಚು ವೆಚ್ಚಗಳು ಹೇಗೆ ಸಂಧಿಸ್ತಾವೋ ಹಾಗೆ ಇಲ್ಲಿ ಕೆಲಸ ನಡೀತಿದ್ದಾವೆ. ಬಟ್ ಬೆಟರ್ ಅಂತ ಅನಿಸುತ್ತೆ ಮುಂಚೆಗೆ ಹೋಲಿಸ್ಕೊಂಡ್ರೆ. ಸೊ ನನ್ನ ಕರ್ಕೊಂಡು ನಮ್ಮ ಮನೆಯವ್ರು ಬಂದರು ಕೆಳಗಡೆ. ಸೊ ಕೆಳಗಡೆ ಬಂದ್ವಿ. ಅಲ್ಲಿಂದ ನಾವು ನಮ್ಮ ಚಿಕ್ಕಿ ಹತ್ರ ಬಂದ್ವಿ. ಚಿಕ್ಕಿ ಹೋಟ್ಲಲ್ಲಿದ್ದರು. ಸೊ ಅವ್ರಿಗೂ ಪ್ರಸಾದ ಸೊ ನಮ್ಮ ಚಿಕ್ಕಿ ಪ್ರಸಾದ ಕೊಟ್ಟು ನಾವು ಹೊರಟ್ವಿ ಮನೆಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇದೊಂಥರ ನಮಗೆ ನಮ್ಮ ಚಿಕ್ಕ ವಯಸ್ಸಿದ್ದಾಗ ಬಂದಿದ್ದಕ್ಕೂ ಬಂದಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಇವಾಗೆಲ್ಲ ಈ ಥರ ಇರಲಿಲ್ಲ. ಸೊ ನೋಡ್ತಿರ್ಬೋದು ಕೆಳಗಡೆ ವೈಬ್ಸ್ ಯಾವ ಥರ ಕಾಣ್ತಿದೆ, ತುಂಬ ಪುಟಾಣಿಯಾಗಿ.
ನೋಡಿ ತುಂಬ ಕಣ್ಣಿಗೆ ಆನಂದ ಅನಿಸುತ್ತೆ. ಸೊ ಇದು ದುರ್ಗಮ್ಮನವ್ರದ್ದು ಮತ್ತು ಸಿದ್ದಪ್ಪನವ್ರದ್ದು ಮೂಲ ಸನ್ನಿಧಿ. ಸೊ ನೆಕ್ಸ್ಟು ಇನ್ನು ಒನ್ ವೀಕಲ್ಲಿ ನಮ್ಮ ಏನು ಊರಲ್ಲಿರುವಂಥ ದೇವಸ್ಥಾನಗಳು ತೋರಿಸ್ತೀನಿ. ಸೊ ಆ ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.